ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ವಿವಾದಕ್ಕೆ ಕಾರಣವಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಇಂಗ್ಲಿಷ್ನ ಟ್ವೀಟ್. ಭಯೋತ್ಪಾದನೆಯನ್ನ ಖಂಡಿಸುವಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಗಟ್ಟಿ ಧ್ವನಿ ಇಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಅವರು ಮಾಡಿರುವಂತಹ ಸಾಮಾಜಿಕ ಜಾಲತಾಣದ ಪೋಸ್ಟ್. ಸಿದ್ದರಾಮಯ್ಯ ಬಳಸಿದ ಶಬ್ದದ ಮೇಲೆ ಇದೀಗ ವಿವಾದ ಪ್ರಾರಂಭವಾಗ್ತಾ ಇದೆ. ಸಿದ್ದರಾಮಯ್ಯನವರು ಪಹಲ್ಗಾಮ್ನಲ್ಲಿ ನಡೆದ ಘಟನೆಯನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುವ ಸಂದರ್ಭದಲ್ಲಿ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡಿದವರನ್ನ ಟೆರರಿಸ್ಟ್ ಅನ್ನೋದ್ರ ಬದಲು ಮಿಲಿಟೆಂಟ್ ಅಂತ ಹೇಳಿ ಬರೆದಿದ್ದಾರೆ. ಭಯೋತ್ಪಾದಕ ಅನ್ನೋ ಬದಲು ಉಗ್ರಗಾಮಿಗಳು ಅಂತ ಹೇಳಿ ಬರೆದಿದ್ದಾರೆ ಸಿದ್ದರಾಮಯ್ಯನವರು. ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳಿಂದ ದಾಳಿ ಅಂತ ಹೇಳಿ ಸಿದ್ದರಾಮಯ್ಯ ಬರೆದುಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಟ್ವಿಟರ್ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ. ಕನ್ನಡದಲ್ಲಿ ಬಹಳ ವ್ಯತ್ಯಾಸ ಅನಿಸದೆ ಹೋದ್ರು ಇಂಗ್ಲಿಷ್ನ ಪದಗಳು ಟೆರರಿಸಂ ಹಾಗೆ ಮಿಲಿಟೆಂಟ್, ಟೆರರಿಸ್ಟ್, ಮಿಲಿಟೆಂಟ್ ಇದೆರಡೂ ಪದಗಳಿಗೂ ಕೂಡ ಭಾರಿ ವ್ಯತ್ಯಾಸ ಇದೆ. ಪದ ಬಳಕೆಯಲ್ಲೂ ಕೂಡ ಮೃದು ಧೋರಣೆಯನ್ನ ತೋರಿದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಯಾರ ಮನವೊಲಿಕೆಗಾಗಿ, ಯಾರನ್ನ ಮೆಚ್ಚಿಸೋ ಸಲುವಾಗಿ ದೇಶದ ಮೇಲಾದ ಅಟ್ಯಾಕ್ ಅನ್ನ ಕೂಡ ಹಗುರವಾಗಿ ಗಮನಿಸುತ್ತಿದ್ದಾರೆ ಸಿದ್ದರಾಮಯ್ಯ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯದ 3 ಪ್ರಾಣ ಹೋಗಿದೆ. ಕನ್ನಡಿಗರು 3 ಪ್ರಾಣ ಕಳ್ಕೊಂಡಿದ್ದಾರೆ ಈ ಭಯೋತ್ಪಾದಕರ ದಾಳಿ ಸಂದರ್ಭದಲ್ಲಿ. ಅದನ್ನ ಗಟ್ಟಿ ಧ್ವನಿಯಲ್ಲಿ ಖಂಡಿಸಬೇಕಾಗಿದ್ದು ಸಿದ್ದರಾಮಯ್ಯನವರ ಆದ್ಯ ಕರ್ತವ್ಯ. ಆದ್ರೆ ಇಲ್ಲೂ ಕೂಡ ಓಲೈಕೆ, ತುಷ್ಟೀಕರಣ ಇದಕ್ಕೇನೆ ಮುಂದಾದ್ರ ಸಿದ್ದರಾಮಯ್ಯನವರು. ಮೊನ್ನೆ ತಾನೇ ಯುದ್ಧ ಬೇಡ ಅಂದ್ರು. ಈಗ ನೋಡಿದ್ರೆ ಪದ ಬಳಕೆಯಲ್ಲೂ ಕೂಡ ಭಾರಿ ಮೃದು ಧೋರಣೆ. ಸಿದ್ದರಾಮಯ್ಯನವರು ಮಾಡಿರುವ ಇಂಗ್ಲಿಷ್ ಟ್ವೀಟ್ನಲ್ಲಿ ಮಿಲಿಟೆಂಟ್ ಅನ್ನೋ ಪದವನ್ನ ಬಳಕೆ ಮಾಡಿದ್ದಾರೆ. ಇದರ ಜೊತೆಗೆ ಭಯೋತ್ಪಾದಕ ಮತ್ತು ಉಗ್ರಗಾಮಿ, ಟೆರರಿಸ್ಟ್ ಹಾಗೆ ಮಿಲಿಟೆಂಟ್ ಈ 2 ಪದಗಳ ನಡುವೆ ಭಾರಿ ವ್ಯತ್ಯಾಸ ಇದೆ. ದೇಶದ ಭದ್ರತೆ ಹಾಗೆ ಜನರಿಗೆ ಹಾನಿಯನ್ನ ಮಾಡುವವರು ಭಯೋತ್ಪಾದಕರಾಗ್ತಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏನು ಅಟ್ಯಾಕ್ ಆಯಿತು, ಭಾರತದ ಭದ್ರತೆಗೆ, ಭಾರತದ ಸಾರ್ವಭೌಮತ್ವಕ್ಕೆ ಹಾಗೆ ಭಾರತದ ಅಮಾಯಕ ನಾಗರಿಕರಿಗೆ ಆದ ಹಾನಿಯದು. ಇದೊಂದು ಕ್ಲಿಯರ್ ಆಕ್ಟ್ ಆಫ್ ಟೆರರಿಸಂ, ಭಯೋತ್ಪಾದನೆಯ ಸ್ಪಷ್ಟ ನಿದರ್ಶನ ಕಾಶ್ಮೀರದ ನೆಲದಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ. ಹಾಗೆ ಉಗ್ರಗಾಮಿಗಳು ಅಂದ್ರೆ ಒಂದು ನಿರ್ದಿಷ್ಟ ಕಾರಣವನ್ನ ಇಟ್ಕೊಂಡು ಸಾಮಾಜಿಕ ಹಾಗೆ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರಲ್ಲಿ ಆತಂಕವನ್ನ ಹುಟ್ಟು ಹಾಕುವವರು ಅನ್ನೋ ಸಾಮಾನ್ಯ ಅರ್ಥ ಇದೆ. ಸಿದ್ದರಾಮಯ್ಯನವರ ಪ್ರಕಾರ ಕಾಶ್ಮೀರದ ಪಹಲ್ಗಾಮ್ನಲ್ಲಾಗಿದ್ದು ಯಾವುದೋ ಒಂದು ಸಾಮಾಜಿಕ ರಾಜಕೀಯ ಕಾರಣವನ್ನ ಇಟ್ಕೊಂಡು ಆದಂತಹ ಜನರಲ್ಲಿ ಭಯ ಹುಟ್ಟಿಸುವ ಕಾರ್ಯ ಅಂತ ಮಿಲಿಟೆಂಟ್ಗಳು ಅಂತ ಕರೆದಿದ್ದಾರೆ. ಪಹಲ್ಗಾಮ್ನ ನರಮೇಧದಲ್ಲಿ ಭಾಗಿಯಾಗಿದ್ದ ರಕ್ತ ಪಿಪಾಸುಗಳನ್ನ, ಉಗ್ರಗಾಮಿಗಳಿಂದಾದ ದಾಳಿಯನ್ನ ಸಿದ್ದರಾಮಯ್ಯನವರು ಬಹಳ ಹಗುರವಾಗಿ ಗಮನಿಸುತ್ತಿದ್ದಾರಾ? ಪದ ಪ್ರಯೋಗದಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಛಾತಿ ಇಲ್ವಾ, ಧೈರ್ಯ ಇಲ್ವಾ? ಗಟ್ಟಿ ಧ್ವನಿಯಲ್ಲಿ ಅದನ್ನ ಖಂಡಿಸಬೇಕು ಅನ್ನೋ ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇಲ್ವಾ? ಟ್ವಿಟರ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮಿಲಿಟೆಂಟ್ ಅನ್ನೋ ಪದವನ್ನ ಬಳಕೆ ಮಾಡುವ ಮೂಲಕ ಸಿದ್ದರಾಮಯ್ಯನವರು ಟೆರರಿಸ್ಟ್ ಅಟ್ಯಾಕ್ ಅನ್ನ ಕೂಡ ಬಹಳ ಹಗುರವಾಗಿ ಪರಿಗಣಿಸಿದ್ದಾರೆ. ಒಂದ್ ಕಡೆ ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಬೇಡ ಅಂತಾರೆ, ಮತ್ತೊಂದು ಕಡೆಯಲ್ಲಿ ಅಮಾಯಕ ಹಿಂದೂಗಳನ್ನ ಹೊಡೆದು ಉರುಳಿಸಿದವರನ್ನ ಭಯೋತ್ಪಾದಕರು ಅಂತ ಕರೆಯುವಲ್ಲೂ ಕೂಡ ಸಿದ್ದರಾಮಯ್ಯನವರು ಹಿಂದೂ ಮುಂದೆ ಯೋಚನೆ ಮಾಡ್ತಿದ್ದಾರೆ. ಟೆರರಿಸ್ಟ್ ಅಂತ ಕರಿತಾ ಇಲ್ಲ ಸಿದ್ದರಾಮಯ್ಯನವರು, ಬದಲಾಗಿ ಮಿಲಿಟೆಂಟ್ಸ್ ಅಂತ ಕರಿತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ಅಭಿಷೇಕ್ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಸಿದ್ದರಾಮಯ್ಯನವರಿಗೆ ಒಂದು ಸಮುದಾಯದ ಓಲೈಕೆ ಮಾಡ್ತಾರೆ ಅನ್ನೋ ಹಣೆಪಟ್ಟಿ ಆಲ್ರೆಡಿ ಅಂಟಿಕೊಂಡಿದೆ. ತುಷ್ಟೀಕರಣ ಮಾಡ್ತಾರೆ ಅನ್ನೋದನ್ನ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಅನೇಕರು ಮಾತನಾಡ್ತಾರೆ. ಇದನ್ನ ತಪ್ಪು ಅಂತ ಹೇಳಿ ಪ್ರೂವ್ ಮಾಡ್ಕೊಳ್ಬೇಕಾಗಿದ್ದ ಸಮಯ. ಮೊದಲು ದೇಶದ ನಾಗರಿಕರು, ದೇಶದ ಭದ್ರತೆ ಅಂತ ಹೇಳಿ ಸಿದ್ದರಾಮಯ್ಯರು ಆದ್ಯತೆ ನೀಡಬೇಕಾಗಿದ್ದ ಸಮಯ. ಇಲ್ಲೂ ಕೂಡ ಮೃದು ಧೋರಣೆ. ಟೆರರಿಸ್ಟ್ಗಳನ್ನ ಟೆರರಿಸ್ಟ್ ಅಂತ ಕರೀಲಿಕ್ಕೆ ಸಿದ್ದರಾಮಯ್ಯನವರು ತಯಾರಿಲ್ಲ. ಅಭಿಷೇಕ್, ಹೊಸ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಟ್ವಿಟರ್ ಅನ್ನ ಗಮನಿಸ್ತಾ ಇದ್ದೀರಿ. ಮಿಲಿಟೆಂಟ್ ಅನ್ನೋ ಪದವನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಹಾರಿಫಿಕ್ ಟೆರರ್ ಅಟ್ಯಾಕ್ ಇನ್ ಪಹಲ್ಗಾಮ್, ಇದನ್ನ ಪಾಕಿಸ್ತಾನ ಬೆಂಬಲಿತ ಮಿಲಿಟೆಂಟ್ಗಳು ಮಾಡಿದ ಅಟ್ಯಾಕ್ ಅಂತ ಹೇಳಿ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ.
ಪಾಕಿಸ್ತಾನ್ ಬೇಸ್ಡ್ ಟೆರರಿಸ್ಟ್ ಅನ್ನೋ ಪದವನ್ನ ಬಳಕೆ ಮಾಡೋ ಕಡೆಯಲ್ಲಿ ಮಿಲಿಟೆಂಟ್ಸ್ ಅನ್ನೋ ಪದವನ್ನ ಬಳಕೆ ಮಾಡೋ ಮೂಲಕ ಭಯೋತ್ಪಾದಕರನ್ನ ಕೂಡ ಒಂದ್ ರೀತಿಯಲ್ಲಿ ಸಾಫ್ಟ್ ಕಾರ್ನರ್ ಅಲ್ಲಿ ನೋಡೋ ಪ್ರಯತ್ನ ಮಾಡಿದ್ರ ದೇಶದ ಮೇಲೆ, ದೇಶದ ನಾಗರಿಕರ ಮೇಲೆ ಆದಂತಹ ನರಮೇಧವನ್ನ ಕೂಡ ಸಿದ್ದರಾಮಯ್ಯನವರು ಸಾಫ್ಟ್ ಕಾರ್ನರ್, ಮೃದು ಧೋರಣೆಯಲ್ಲಿ ನೋಡೋ ಪ್ರಯತ್ನವನ್ನ ಮಾಡಿದ್ರ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಅಭಿಷೇಕ್ ನನ್ನ ಕಲೀಗ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇಲ್ಲೂ ಬೇಕಾ ಈ ಓಲೈಕೆ, ಇಲ್ಲೂ ಬೇಕಾ ಸಾಫ್ಟ್ ಕಾರ್ನರ್? ಒಂದು ರಾಜ್ಯದ ಮುಖ್ಯಮಂತ್ರಿ ತಾವು ಅನ್ನೋದನ್ನು ಕೂಡ ಮರೆತು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳಿ. ಇಲ್ಲಿ ಗಮನಿಸಬೇಕಾಗಿರೋ ಒಂದು ಪದ ಅಂದ್ರೆ ಮಿಲಿಟೆಂಟ್ ವರ್ಸಸ್ ನಾವು ಟೆರರಿಸ್ಟ್ ಅಂತ ಗಮನಿಸಬೇಕಾಗುತ್ತೆ. ಇಟ್ ಇಸ್ ಅ ವೆರಿ ಕ್ಲಿಯರ್ ಆಕ್ಟ್ ಆಫ್ ಟೆರರಿಸಮ್ ಅಂತ. ಇದು ಕೇವಲ ನಾನ್ ಮಾತ್ರ ಹೇಳ್ತಿರೋದಲ್ಲ, ಇಡೀ ದೇಶಕ್ಕೆ ಗೊತ್ತಿದೆ ಇದು ಟೆರರಿಸಮ್ ಅನ್ನೋದು. ಆದರೆ ಇಲ್ಲಿ ಮಿಲಿಟೆಂಟ್ ಅನ್ನೋ ಒಂದು ಪದವನ್ನ ಯೋಧನಿಗೆ ಕೊಡುವಂತ ಗೌರವವನ್ನ ಅಂತಹ ಭಯೋತ್ಪಾದಕರಿಗೆ ಕೊಡುವಂತ ಅವಶ್ಯಕತೆ ಇತ್ತ ಅನ್ನೋದು ಈಗ ಪ್ರಶ್ನೆಯನ್ನ ನಾವು ಮಾಡಬೇಕಾಗಿರುವಂಥದ್ದು. ಕಾರಣ ಏನು ಅಂದ್ರೆ ಇತ್ತೀಚೆಗಲ್ಲ ಕಳೆದ ಅನೇಕ ವರ್ಷಗಳಿಂದ ನಾವು ಗಮನಿಸ್ತಿರುವಂಥ ಒಂದು ಅಂಶ ಏನಂದ್ರೆ, ಸಿದ್ದರಾಮಯ್ಯನವರಾಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಸಾಮಾನ್ಯವಾಗಿ ಮುಸ್ಲಿಮರ ಓಲೈಕೆ ಮಾಡ್ತಿದ್ದಾರೆ ಅಂತ ಆರೋಪಗಳಿತ್ತು. ಅನೇಕ ವಿಚಾರಗಳಲ್ಲಿ ಸ್ವತಃ ಅವರೇ ಒಪ್ಕೊಂಡಿದ್ದಾರೆ. ಹೌದು, ಏನೀಗ ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರೆ. ಆದರೆ ದೇಶದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸ್ವತಃ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು, ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾವ ನಿರ್ಧಾರವನ್ನ ಅವರು ಭಯೋತ್ಪಾದಕರ ವಿರುದ್ಧ ತೆಗೆದುಕೊಳ್ತಾರೋ ನಾವು ಅದಕ್ಕೆ ಬದ್ಧರಾಗಿದ್ದೇವೆ ಅಂತ. ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆರವರ ಕಣ್ಣಿಗೆ ಕಾಣಿಸಿದಂಥ ಭಯೋತ್ಪಾದಕ ಸಿದ್ದರಾಮಯ್ಯನವರ ಕಣ್ಣಲ್ಲಿ ಪಾಕಿಸ್ತಾನ್ ಮಿಲಿಟೆಂಟ್ ಆಗಿದ್ದು ಯಾಕೆ ಅನ್ನೋ ಒಂದು ಪ್ರಶ್ನೆಗೆ ಸ್ವತಃ ಸಿದ್ದರಾಮಯ್ಯ ಉತ್ತರ ನೀಡಬೇಕಾಗಿರುವಂಥದ್ದು. ಮತ್ತೊಂದು ಅಂಶ ನಾವು ಗಮನಿಸ್ತಿರೋದೇನೆಂದ್ರೆ, ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಏನಿತ್ತು ಆ ಸ್ಟೇಟ್ಮೆಂಟ್ ಅಲ್ಲಿ ಅಂದ್ರೆ, ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ. ಅದಾದ ನಂತರ ಮತ್ತೊಂದು ಹೊಸ ಸ್ಟೇಟ್ಮೆಂಟ್ ಬರುತ್ತೆ, ಯುದ್ಧ ಬೇಡ ಅಂತ ನಾನು ಹೇಳಿಲ್ಲ, ಅಗತ್ಯ ಬಿದ್ದಾಗ ಕೊನೆಯ ಹಂತದಲ್ಲಿ ಮಾತ್ರ ಮಾಡಬೇಕು ಅಂತ. ಅಲ್ಲಿಗೆ ಎರಡನೇ ವರ್ಷನ್ ಕೂಡ ಈ ಒಂದು ಟ್ವೀಟ್ನಲ್ಲೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದೇನೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಯಾವಾಗ ಅವರ ಸರ್ಕಾರಕ್ಕೆ ಅವರಿಗೆ ಅವರು ಮಾತನಾಡಿದಂಥ, ಅವರು ಟ್ವೀಟ್ ಮಾಡಿದಂಥ ವಿಚಾರಗಳು ಹೊಡೆತ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ, ಅದರ ಸೆಕೆಂಡ್ ವರ್ಷನ್ ಅನ್ನ ಸಾಮಾನ್ಯವಾಗಿ ನಾವು ಕಾಂಗ್ರೆಸ್ನ ಸರ್ಕಾರ ಇರ್ಬೋದು, ಅನೇಕ ಸಚಿವರಿಂದ ಕೂಡ ನೋಡಿದ್ದೇವೆ. ಇಲ್ಲಿ ಯುದ್ಧ ಬೇಡ ಅಂದಂತ ಚೀಫ್ ಮಿನಿಸ್ಟರ್ ಮುಂದಿನ ದಿನ ನಾನು ಯುದ್ಧ ಬೇಡ ಸಂಪರ್ಕದಲ್ಲಿ ಅಭಿಷೇಕ್ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ನೋಡಿ, ಈ ಪದ ಬಳಕೆ ಸಿದ್ದರಾಮಯ್ಯನವರು ಬಳಸಿದ ಪದವನ್ನ ಯಾಕೆ ನಾವು ಗಂಭೀರವಾಗಿ ಹೇಳ್ತಿದ್ದೀವಿ ಅಂದ್ರೆ, ಬಿಬಿಸಿ ಕೂಡ ಇದೇ ರೀತಿಯ ಶಬ್ದವನ್ನ ಬಳಕೆ ಮಾಡಿತ್ತು. ಪಹಲ್ಗಾಮ್ ಅಟ್ಯಾಕ್ ಅನ್ನ ವಿವರಿಸುವ ಸಂದರ್ಭದಲ್ಲಿ ಮಿಲಿಟೆಂಟ್ ಅನ್ನೋ ಶಬ್ದ ಪ್ರಯೋಗ. ಕೇಂದ್ರ ಸರ್ಕಾರ ಬಿಬಿಸಿ ಬಳಸಿದ ಮಿಲಿಟೆಂಟ್ ಪದದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದೆ. ಬಿಬಿಸಿಯಿಂದ ವಿವರಣೆಯನ್ನ ಕೇಳಿದೆ ಕೇಂದ್ರ ಸರ್ಕಾರ ನರಮೇಧ ಮಾಡಿದವರ ಬಗ್ಗೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಸ್ಮಿತಾ ರಂಗನಾಥ್. ವಿವಾದಕ್ಕೆ ಕಾರಣವಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಇಂಗ್ಲಿಷ್ನ ಟ್ವೀಟ್. ಭಯೋತ್ಪಾದನೆಯನ್ನ ಖಂಡಿಸುವಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಗಟ್ಟಿ ಧ್ವನಿ ಇಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಅವರು ಮಾಡಿರುವಂತಹ ಸಾಮಾಜಿಕ ಜಾಲತಾಣದ ಪೋಸ್ಟ್.